ಮಾಡಿದಾರ, ಸಿದ್ದರಾಮಯ್ಯ ಅವರನ್ನ ಹಿಂಸಿದ್ರು, ಬೈದ್ರು ಅನ್ನೋ FIR ಆಗಿದೆ ಸರ್. ನೋಡಿ, ನಾನು ಮೊನ್ನೆ ಬೆಂಗಳೂರಲ್ಲಿ ಹೇಳಿದ್ದೇನೆ, ಹುಬ್ಳಿಲಿ ಹೇಳಿದ್ದೇನೆ, 30 ವರ್ಷ ಮೇಲೆ ಇರುವಂಥ ಕೇಸ್ಗಳು ಯಾವ ಹೋರಾಟದ ಹಿನ್ನೆಲೆಯಲ್ಲಿ, ಅದು ಅಯೋಧ್ಯೆ ಇಶ್ಯೂ ಇರ್ಬೋದು, ಮತ್ತೊಂದು ಹೋರಾಟದ ಹಿನ್ನೆಲೆಯಲ್ಲಿ ಏನಿರ್ತಾವೆ ಕೇಸ್ಗಳು, ಅದನ್ನು ಒಂದು ಪರಿಷ್ಕರಣೆ ಮಾಡಿಕೊಂಡು ರಿವ್ಯೂ ಮಾಡಿಕೊಂಡು ವಿಡ್ರಾ ಮಾಡುವಂಥದ್ದು ಆಗಬೇಕು ಅನ್ನುವಂಥದ್ದು ಮೊನ್ನೆನೂ ನಾನು ಸಲಹೆ ಕೊಟ್ಟಿದ್ದೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿನೂ ಮಾಡಿದ್ದೆ. ಅದೇ ರೀತಿ ಇವತ್ತು ಇಲ್ಲಿ 30 ವರ್ಷದ ಹಳೆಯ ಕೇಸ್ ಇದೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಶಾಸಕರಿದ್ದಾಗ, ಮಂತ್ರಿ ಇದ್ದಾಗ ಎಲ್ಲ ರೀತಿ ಪ್ರಯತ್ನ ನಾನು ಮಾಡಿದ್ದೆ. ಎಷ್ಟೋ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದ್ದೆ. ನಾನು ಬೇರೆ ಬೇರೆ ಹೋರಾಟದ ಹಿನ್ನೆಲೆ ಇದ್ದಂಥ ಕೇಸ್ಗಳನ್ನು ವಿಡ್ರಾನು ಮಾಡಿಸಿದ್ದೆ. ಆ ಪ್ರಯತ್ನ ನಾನು ಹಿಂದೂ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಾನು ಒಂದು ಕೇಳ್ತಾ ಇದ್ದೇನೆ, ಇವತ್ತು ವಿಡ್ರಾವಲ್ ಬಗ್ಗೆ ಚರ್ಚೆ ಮಾಡುವಂಥವ್ರು ಹಿಂದೆ 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಹೋರಾಟ ಮಾಡಾಕತ್ತಾರಲ್ಲ, ಬೀದಿಗಿಳಿದು ಹೋರಾಟ ಮಾಡಾಕತ್ತಾರಲ್ಲ, ಯಾರು ಕರಸೇವಕರ ಬಗ್ಗೆ ಭಾಳ ಒಂದು ಅಭಿಮಾನದಿಂದ ಮಾತಾಡ್ತಿದ್ದಾರಲ್ಲ, ಆ ಕರಸೇವಕರ ಮೇಲೆ ಇರುವಂಥ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ? ಇವತ್ತೇನು ಹೋರಾಟ ಮಾಡಾಕತ್ತಾರಲ್ಲ ಅವ್ರು ಯಾಕೆ ಮಾಡಲಿಲ್ಲ? 7-8 ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರನ ಇತ್ತು, ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ. ಪ್ರಯತ್ನ ಮಾಡಲಿಲ್ಲ ಸರ್, ಮಾಡೇ ಇಲ್ಲ. ಹಿಂಗೆ ತಾವೇನು ಆದ್ಕೂಳೆ ನಾವು ಕರಸೇವಕರ ಪರವಾಗಿ, ಹಿಂದೂ ಹೋರಾಟಗಾರರ ಪರವಾಗಿ ಅಂಥೇಳಿ ಹೋರಾಟಗಿಳಿತಾರೆ ಹೊರತು ಮತ್ತೆ ಅದೇ ಅಮಾಯಕರನ್ನ ಕರ್ಕೊಂಡು ಬಂದು ಹೋರಾಟ ಮಾಡ್ತಾರೆ. ಆದರೆ ಅವ್ರ ಮೇಲೆ ಇದ್ದಂಥ ಕೇಸ್ಗಳು 30 ವರ್ಷ ಕೋರ್ಟ್ ಅಡ್ಡಾಡ್ತಾರೆ, ಹೋಗಿ ಬರ್ತಾರೆ, ವಕೀಲರ ಖರ್ಚು ಎಲ್ಲ ಮಾಡ್ಕೊತಿರ್ತಾರೆ. ಆವಾಗ ಯಾರು ಅವ್ರ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಇಂಥವೇನು ಘಟನೆ ಆದ ಕೂಡಲೇ ಅದನ್ನು ರಾಜಕೀಕರಣಗೊಳಿಸುವಂಥದ್ದು ಸ್ಟಾರ್ಟ್ ಆಗ್ತದೆ. ಈಗ ಸರ್ ಆರ್ ಅಶೋಕ್ ಅವರು ಹೇಳಿದರು, ಯಡಿಯೂರಪ್ಪನವರು